ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಪಾಯಿಂಟರ್ಸ್ ಬಗ್ಗೆ ತಿಳ್ಕೊಂಡಿದ್ವು. ಈ ವಿಡಿಯೋದಲ್ಲಿ ಪಾಯಿಂಟರ್ಸ್ ಅರ್ಥಮೆಟಿಕ್ ಅಂತ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಅಂದರೆ ಏನು? ಅರ್ಥಮೆಟಿಕ್ ಅಂದರೆ ಜಸ್ಟ್ ಮ್ಯಾಥಮೆಟಿಕ್ಸ್. ಈಗ ಆ್ಯಡ್ ಇರ್ಬೋದು ಅಥವಾ ಸಬ್ಟ್ರಾಕ್ಟ್ ಮಾಡೋದಿರ್ಬೋದು. ಇದು ಪಾಯಿಂಟರ್ಸ್ಗೂ ಇದಕ್ಕೂ ಏನು ಸಂಬಂಧ? ಪಾಯಿಂಟರ್ಸ್ನ ಆ್ಯಡ್ ಮಾಡ್ಬೋದಾ, ಪಾಯಿಂಟರ್ಸ್ನ ಸಬ್ಟ್ರಾಕ್ಟ್ ಮಾಡ್ಬೋದಾ? ಇವೆಲ್ಲ ಡೌಟ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. DSA ಅಂದ್ರೇ ಇಂಪಾರ್ಟೆಂಟ್ ಅಂತ ಅನ್ಕೋಬಿಡಿ. ಸೊ ಇದನ್ನು ಕರೆಕ್ಟಾಗಿ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಲ್ಲ ಕರೆಕ್ಟಾಗಿ ನೋಡಲಿಲ್ಲ ಅಂದರೆ. ಆ್ಯಂಡ್ ಸ್ಟಾರ್ಟ್ ಮಾಡೋದಾದರೆ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಎಕ್ಸ್ಪ್ಲನೇಷನ್ ಫಸ್ಟ್ ಒಂದು ಕೋಡ್ ತೋರಿಸ್ತೀನಿ ನೋಡಿ. ಸೊ ಈ ಕೋಡಲ್ಲಿ ಏನಾಗ್ತಿದೆ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಮೇನ್ ಫಂಕ್ಷನಲ್ಲಿಗೆ ಎ ಅನ್ನೋ ಒಂದು ಇಂಟೀಜರ್ನ ತೊಗೊಂಡಿದ್ದೀವಿ. ಸೊ ಎ ಅನ್ನೋ ಇಂಟೀಜರ್ನ ತೊಗೊಂಡು ಅದ್ರ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಒಂದು ಪಾಯಿಂಟರ್ನ ತೊಗೊಂಡು ಏದು ಅಡ್ರೆಸ್ನ ಆ ಪಾಯಿಂಟರಲ್ಲಿ ಸ್ಟೋರ್ ಮಾಡ್ತಿದ್ದೀವಿ. ಪಾಯಿಂಟರ್ಸ್ ಆರ್ ಯೂಸ್ ಟು ಸ್ಟೋರ್ ಅಡ್ರೆಸಸ್, ದೇ ಪಾಯಿಂಟ್ ಟು ಅಡ್ರೆಸಸ್. ಸೊ ಪಾಯಿಂಟರ್ಸ್ನ ಅಡ್ರೆಸ್ನ ಆ ಪಾಯಿಂಟರಲ್ಲಿ ಸ್ಟೋರ್ ಮಾಡ್ತಿದ್ದೀವಿ. ನೆಕ್ಸ್ಟು ಆ ಪಾಯಿಂಟರ್ ಆ ಅಡ್ರೆಸ್ಸಲ್ಲಿರೋ ಜಾಗಕ್ಕೆ, ಅಂದರೆ ಸ್ಟಾರ್ ಅಂದರೆ ವ್ಯಾಲ್ಯೂ ಆಪರೇಟರ್, ನೀವು ಹಿಂದಿನ ವೀಡಿಯೋ ಕರೆಕ್ಟಾಗಿ ನೋಡಿದರೆ ಗೊತ್ತಿರುತ್ತೆ, ಅಲ್ಲಿಗೆ 100 ಆಗ್ತಾ ಇದ್ದೀವಿ ಆಯಿತಾ. ಸೊ ಇದು ರಿಯಲ್ ಆಗಿ ಮೆಮೊರಿಲಿ ಹೇಗೆ ಸ್ಟೋರ್ ಆಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ಇವಾಗ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಹೋಗೋದಾದರೆ ನಾವು ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಮೆಮೊರಿ ಆಯಿತಾ. ಇವಾಗ ಏನು ಇಲ್ಲಿ ನೋಡ್ತಿದ್ದೀರಾ ನೀವು, ಇದು ಮೆಮೊರಿ ಆಗುತ್ತೆ. ಸೊ ಇದು ಮೆಮೊರಿಲಿ ಈ ರೀತಿ ಸ್ಟೋರ್ ಆಗಿರುತ್ತೆ ನೋಡಿ. ಇಲ್ಲಿ ಬ್ಲಾಕ್ಸ್ ಥರ ತೊಗೊಂಡಿದ್ದೀನಿ ನಾನು, ನೀವು ಕರೆಕ್ಟಾಗಿ ನೋಡಿದ್ರೆ 1 ಅನ್ನೋದು ಒಂದು ಬ್ಲಾಕು, ಸೊ 2 ಅನ್ನೋದು ಒಂದು ಬ್ಲಾಕು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ 1 2 3 ಅಂತ ತೊಗೊಂಡಿದ್ದೀನಿ. ಬಟ್ ಮೇಲೆ 1000 ಇದೆ, ನೆಕ್ಸ್ಟ್ 1004 ಆಗಿಬಿಡುತ್ತೆ, ನೆಕ್ಸ್ಟ್ 1008 ಆಗುತ್ತೆ, 1012 ಆಗುತ್ತೆ. 4 ಜಾಸ್ತಿ ಆಗ್ತಿದೆ. ಇಲ್ಲಿ ಒಂದು ಬೈಟ್ನ ಒಂದು ಬ್ಲಾಕ್ ಅಂತ, 4 ಬೈಟ್ಸ್ನ ಒಂದು ಬ್ಲಾಕ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಫಸ್ಟ್ ಬ್ಲಾಕಲ್ಲಿ 4 ಬೈಟ್ಸ್ ಇದೆ. 1000 to 1000 ಬರುತ್ತೆ. ಸೊ 1000 ಸೇರಿಕೊಳ್ಳುತ್ತೆ, 1001 ಸೇರಿಕೊಳ್ಳುತ್ತೆ, 1002 ಸೇರಿಕೊಳ್ಳುತ್ತೆ, 1003, ಇದು 4 ಸೇರಿಸಿ ಒಂದು ಬ್ಲಾಕ್ ಆಗುತ್ತೆ ಇಲ್ಲಿ ಫಸ್ಟ್ ಒನ್ನಲ್ಲಿ. ಸೊ ಅದು ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ಸೊ ಈ ರೀತಿ ಇರುತ್ತೆ ಆಯಿತಾ. ಸೊ ನೀವೊಂದು ಇಂಟೀಜರ್ನ ಸ್ಟೋರ್ ಮಾಡಿದ್ರೆ ನಿಮಗೆ 4 ಬೈಟ್ಸ್ ಬೇಕು ಅಂತ ಇದ್ದರೆ, ಸೊ 4 ಬೈಟ್ಸ್ ಇಂಟೀಜರ್ಗೆ ಬೇಕು ಅನ್ನೋದಾಗಿದ್ದರೆ ಏನಾಗುತ್ತೆ, ಇಲ್ಲಿ ಇದು 4 ಬೈಟ್ಸಾಗಿ ಡಿವೈಡ್ ಆಗಿರುತ್ತೆ ಆಯಿತಾ. ಸೊ ಇದು 4 ಬೈಟ್ಸ್, ಇಲ್ಲಿ ನಿಮ್ಮ ಇಂಟೀಜರ್ ಏನಿದೆ ಅದು ಸ್ಟೋರ್ ಆಗಿರುತ್ತೆ. ಇದು 4 ಬೈಟ್ಸ್ ಏನಾದರೂ ನಿಮ್ಮ ಇಂಟೀಜರ್ ಇದ್ದರೆ ಓಕೆ. ಇಲ್ಲಿ 4 ಬೈಟ್ಸ್ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಫಸ್ಟು ನಿಮ್ಮ ಹತ್ರ ಒಂದು ಇಂಟೀಜರ್ ಇದೆ. ಸೊ ಇಂಟೀಜರ್ ಏನು, ಎ ಅಂತ ನಾವು ತೊಗೊಂಡಿದ್ವು ಆವಾಗಲೇ. ಸೊ ಅದನ್ನೇ ತೊಗೊಳ್ಳೋಣ. ಸೊ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ತೊಗೊಂಡಿದ್ವು ಆಯಿತಾ. ಸೊ ಇಂಟ್ ಎ ಇಸ್ ಈಕ್ವಲ್ ಟು 10 ಅನ್ನೋದಾದರೆ ಇದೇನು ಮಾಡುತ್ತೆ, ಯಾವುದೋ ಒಂದು ಜಾಗ ಹುಡುಕಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದಕ್ಕೆ ಏನು ಅಸೈನ್ ಮಾಡುತ್ತೆ. ಸೊ ಎ 1004 ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ 1004 ಅನ್ನೋ ಅಡ್ರೆಸ್ಸು ಎಗೋಸ್ಕರ ರಿಸರ್ವ್ ಆಗಿರೋದು. ಸೊ ಎ ಅಡ್ರೆಸ್ನ ತೊಗೊಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆ ಎಗೆ ನೀವು 10 ಹಾಕಬೇಕು ಅಂತ ಹೇಳ್ತಿದ್ದೀರಾ. ಸೊ 10 ಹಾಕಬೇಕು ಅಂದರೆ ಇಲ್ಲಿಗೆ ಹೋಗಿ 10 ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 10 ಬಂದು ಸೆಕೆಂಡ್ ಏನು ಬ್ಲಾಕ್ ಇದೆ ಇದು ಹೇಗೆ ರಿಸರ್ವ್ ಆಗಿತ್ತಲ್ವ. ಸೊ 10 ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇದು ಕೂತ್ಕೊಂಡ ತಕ್ಷಣ ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ, ಒಂದು ಪಾಯಿಂಟರ್ನ ಡಿಫೈನ್ ಮಾಡಿದ್ವು ಅಲ್ವಾ. ಸೊ ಇಂಟ್ ಸ್ಟಾರ್ PTR ಈಕ್ವಲ್ಸ್ ಆ್ಯಂಡ್ ಎ ಅಂತಲೇ ತಗೊಳ್ಳಿ. ಸೊ ಇಲ್ಲಿ ಏನು ಮಾಡಿದ್ವು, PTR ಅನ್ನೋದನ್ನು ಯಾವುದೋ ಒಂದು ಅದು ಪಾಯಿಂಟರ್ ವೇರಿಯೇಬಲ್ಲು. ಸೊ ಅದಕ್ಕೆ ಒಂದು ಬೇಕಾಗುತ್ತೆ. ಸೊ ಇಲ್ಲಿ PTR ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೇ ರ್ಯಾಂಡಮಾಗಿ ಯಾವ್ದಾದ್ರು ಅಲ್ಲಿ ಏನು ಎಫಿಷಿಯನ್ಸಿ ಜಾಸ್ತಿ ಕೊಡೋಕ್ಕೋಸ್ಕರ ಅವ್ರು ಏನು ಅಲ್ಗೋರಿದಮ್ ಯೂಸ್ ಮಾಡಿರ್ತಾರೆ ಅದ್ರ ಮೇಲೆ ಇರುತ್ತೆ. ಸೊ ಇಲ್ಲಿ ನಾವು 1036ನ ರ್ಯಾಂಡಮಾಗಿ ತೊಗೊಳ್ಳೋಣ. ಇಲ್ಲಿ ಪಾಯಿಂಟರ್ ವೇರಿಯೇಬಲ್ ಸ್ಟೋರ್ ಆಗಿದೆ. ಸೊ ಇಲ್ಲೇನು ಸ್ಟೋರ್ ಆಗಿದೆ, 1004 ಏದು ಅಡ್ರೆಸ್ ಏನಿದೆ. ಸೊ ಏದು ಅಡ್ರೆಸ್ಸು 1004 ಅಲ್ವಾ. ಸೊ 1004 ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಕಾನ್ಸೆಪ್ಟ್ ಇದು. ಪಾಯಿಂಟರ್ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ರೀತಿ ಇರುತ್ತೆ. ಈ ರೀತಿ ಇರಬೇಕಾದ್ರೆ ನಾವೇನಾದರೂ ಸ್ಟಾರ್ PTRನ 100 ಅಂತ ಮಾಡಿದ್ರೆ, ಸೊ ಸ್ಟಾರ್ PTRನ 100 ಮಾಡೋದು ಅಂದರೆ ಏನು, ಸ್ಟಾರ್ ಅಂದರೆ ಆ 1004 ಅಂತ ಇದೆ ನೋಡಿ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 1004 ಇದೆ ನೋಡಿ. 1004 ಅಡ್ರೆಸ್ಸಲ್ಲಿ ಏನಿದೆಯೋ, ಏನಾರು ಇರಲಿ, ಬಿನಾರು ಇರಲಿ, ಸಿನಾರು ಇರಲಿ, ಏನಾರು ಇರಲಿ. ಸೊ 1004 ಅಡ್ರೆಸ್ಸಲ್ಲಿ 10 ಇದೆಯಲ್ಲ, 10 ವ್ಯಾಲ್ಯೂ ಇಲ್ಲಿ. ಸೊ ಇದು ಸ್ಟಾರ್, ಅದ್ರ ವ್ಯಾಲ್ಯೂ. ಸೊ ಇಲ್ಲಿ 10 ಇದೆ, ಫಸ್ಟ್ 10 ಇದೆ, ಬಟ್ ಅದನ್ನು ನಾವು 100 ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದು 0 ಇನ್ನೊಂದು ಕೂತ್ಕೊಳ್ಳುತ್ತೆ. ಸೊ 100 ಆಗುತ್ತೆ ಆ ವ್ಯಾಲ್ಯೂ. ಸೊ ಇದು ವ್ಯಾಲ್ಯೂನ ಆಕ್ಸೆಸ್ ಮಾಡಿ ವ್ಯಾಲ್ಯೂನ ಚೇಂಜ್ ಮಾಡುವಂಥದ್ದು. ಸೊ ಇದು ಬೇಸಿಕ್ಸ್. ಹಿಂದಿನ ವೀಡಿಯೋದಲ್ಲಿ ಸಹ ಹೇಳ್ಕೊಟ್ಟಿದ್ದೀನಿ, ಬಟ್ ಅದು ಕ್ಲಿಯರ್ ಆಗಬೇಕು ಅಂತ ಮತ್ತೆ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಹೇಳೋದಾದರೆ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ ಅಂದರೆ, ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಪಾಯಿಂಟರ್ನ. ಸೇ ಫಾರ್ ಎಕ್ಸಾಂಪಲ್ ನಾವು +4 ಮಾಡಿದ್ವು, ಪಾಯಿಂಟರ್ಗೆ +1 ಅಂತ ತೊಗೊಳ್ಳಿ. ಇವಾಗ PTR ಅಂತ ಇದೆ, ಇಂಕ್ರಿಮೆಂಟ್ ಆಪರೇಟರ್ ನಿಮಗೆ ಗೊತ್ತು, ++ ಮಾಡಿದ್ರೆ ನೆಕ್ಸ್ಟ್ಗೆ ಹೋಗುತ್ತೆ. ಇವಾಗ ನೀವೇನಾದರೂ
10ನ ಪ್ಲಸ್ ಮಾಡಿದ್ರೆ ಅಂದರೆ 10ಗೆ ಪ್ಲಸ್ ಮಾಡಿದ್ರೆ ಏನಾಗುತ್ತೆ 11 ಆಗುತ್ತೆ. ಅದೇ ರೀತಿ 10 ಮೈನಸ್ ಅಂದರೆ 10 ಅಂದರೆ ಅದರ ವೇರಿಯೇಬಲಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈಗ ಎ ಅಲ್ಲಿ 10 ಇತ್ತಲ್ವ, ಎ ಪ್ಲಸ್ ಮಾಡಿದ್ರೆ ಎ ಅಲ್ಲಿ 11 ಕೂತ್ಕೊಳ್ಳುತ್ತೆ, ಎ ಮೈನಸ್ ಮಾಡಿದ್ರೆ 9 ಕೂತ್ಕೊಳ್ಳುತ್ತೆ ಅಲ್ವಾ. ಸೊ ಇಲ್ಲಿ ಕಟ್ಟಾಗಿದೆ, ಎ ಮೈನಸ್ ಮಾಡಿದ್ರೆ 9 ಕೂತ್ಕೊಳ್ಳುತ್ತೆ. ಸೊ ಇದೇ ರೀತಿ ಇಲ್ಲೂ ಸಹ ಕಾನ್ಸೆಪ್ಟ್ಸ್ ಬರುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ಚೇಂಜಸ್ ಏನು ಬರುತ್ತೆ ಅನ್ನೋದಾದರೆ 1ನ ನೀವು ಆ್ಯಡ್ ಮಾಡಿದ್ರೆ 1 ಆ್ಯಡ್ ಆಗೋಲ್ಲ. ಸೊ 1 ಯಾಕೆ ಆ್ಯಡ್ ಆಗೋಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ 1 ಯಾಕೆ ಆ್ಯಡ್ ಆಗೋಲ್ಲ ಅಂದರೆ ನೋಡಿ, ಸೊ ಪಿ ಟಿ ಆರ್ಗೆ ನೀವು ಪ್ಲಸ್ ಮಾಡಿದ್ರೆ ಅದೇನು ಮಾಡುತ್ತೆ, ಈಗ ನಾರ್ಮಲಲ್ಲಿ ಇದು ನಾರ್ಮಲ್ ಅಂತ ಅಂದ್ಕೊಳ್ಳಿ, ಎ ಪ್ಲಸ್ಸು ಎ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಮಾಡುತ್ತೆ. ಬಟ್ ಇಲ್ಲೇನು ಮಾಡುತ್ತೆ, ಇದು ಫುಲ್ ಫಾರ್ಮು ಪಿ ಟಿ ಆರ್ ಈಸ್ ಈಕ್ವಲ್ ಟು ಪಿ ಟಿ ಆರ್ ಪ್ಲಸ್ ಪಿ ಟಿ ಆರ್ ಪ್ಲಸ್ 1 ಅಲ್ಲ, 1 ಬದಲು ಸೈಜ್ ಆಫ್ ದ ಟೈಪ್ ಆಫ್ ದಟ್ ಪಿ ಟಿ ಆರ್. ಇವಾಗ ಏನಾದರೂ ನೀವು ಇಂಟ್ ಪಿ ಟಿ ಆರ್ ಅಂತ ತೊಗೊಂಡಿದ್ರೆ, ಇಂಟ್ ಪಿ ಟಿ ಆರ್ ಅಂದರೆ ಅದಕ್ಕೆ ಇಲ್ಲಿ 4 ಬೈಟ್ಸ್ ಅಂತ ಡಿಫೈನ್ ಮಾಡಿದ್ವಲ್ಲ ಇಂಟೀಜರ್ಗೆ. ಸೊ ಇದಕ್ಕೆ 4 ಬೈಟ್ಸ್ ಡೇಟಾ ಬೇಕು. ಸೊ 4 ಬೈಟ್ಸ್ ಡೇಟಾ ಬೇಕು ಅಂದರೆ ಇದ್ರ ಸೈಜು 4. ಸೊ ಇಲ್ಲಿ ಸೈಜ್ ಬರುತ್ತೆ, ಸೈಜ್ ಆಫ್ ದ್ಯಾಟ್ ಡೇಟಾ ಟೈಪ್. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ಗೆ ಇಂಟೀಜರ್ನ ತಗೊಂಡಿದ್ದೀವಿ, ಅದು 4. ಸೊ ಇಲ್ಲೇನಾಗುತ್ತೆ, ಪಿ ಟಿ ಆರ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಪ್ಲಸ್ 4 ಆಗುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 11 ಇತ್ತು, ಇಲ್ಲಿ 12 ಇತ್ತು, ಇದು 13 ಇತ್ತು, ಇದು 14 ಇತ್ತು ಅಂತ ಅಂದ್ಕೊಳ್ಳಿ. ಸೊ ಅಂದರೆ ಡೇಟಾ ಇದೆ ಅಲ್ಲಿ, ಏನೇನೋ ಬಿ ಏನೋ ವೇರಿಯೇಬಲ್, ಸಿ ಡಿ ಇ ಅಂತ ವೇರಿಯೇಬಲ್ ತೊಗೊಂಡಿದ್ದೀವಿ. ಸೊ ಡೇಟಾ ಅಲ್ಲಿ ಇದೆ ಸರಿನಾ. ಪಿ ಟಿ ಆರ್ನ ಫಸ್ಟು ಎ ಪಾಯಿಂಟ್ ಮಾಡಿಸಿದ್ದೀನಿ. ಸೊ 1004 ಪಾಯಿಂಟ್ ಆಗ್ತಿದೆ ಸರಿನಾ. ಪಿ ಟಿ ಆರು ಸಹ 1004ಗೆ ಪಾಯಿಂಟ್ ಆಗ್ತಾ ಇದೆ. ಬಟ್ ಇವಾಗ ನಾನು ಪಿ ಟಿ ಆರ್ನ ಪ್ಲಸ್ ಮಾಡಿಬಿಟ್ಟೆ. ಸೊ ಇಲ್ಲಿ ನೋಡಿ, ಪಿ ಟಿ ಆರ್ನ ಪ್ಲಸ್ ಮಾಡಿಬಿಟ್ರೆ ಏನಾಗುತ್ತೆ, ಈಗ ಅದು 1004 ಪಾಯಿಂಟ್ ಆಗ್ತಿತ್ತಲ್ವಾ, ಇದನ್ನು ಅದೇ ವ್ಯಾಲ್ಯೂನ ಇಲ್ಲಿ ಹಾಕೋಣ, 1004ಗೆ ಪಾಯಿಂಟ್ ಆಗ್ತಿತ್ತು. ಸೊ 1004ಗೆ ಪಾಯಿಂಟ್ ಆಗ್ತಿದ್ದನ್ನ 1004 ಪ್ಲಸ್ 4 ಅಂದರೆ 1008. ಸೊ 1008 ಬಂದು ಪಿ ಟಿ ಆರ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದು ಸಹ 1008 ಆಗುತ್ತೆ. ಸೊ 1008 ಆದಾಗ ನೆಕ್ಸ್ಟ್ ನೀವು ಇದು 1008 ಆಗುತ್ತೆ, ಅದನ್ನು ಚೇಂಜ್ ಮಾಡೋಣ ಇರಿ. ಸೊ ಇದು 1008 ಆಗುತ್ತೆ. ಸೊ 1008 ಆಯಿತು, ಚೇಂಜ್ ಆಯಿತು. ಸೊ ಚೇಂಜ್ ಆದಮೇಲೆ ನೀವೇನಾದರೂ ಸ್ಟಾರ್ ಪಿ ಟಿ ಆರ್ನ ಪ್ರಿಂಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನು ಬರುತ್ತೆ, 1008ಅಲ್ಲಿರೋ ಅಡ್ರೆಸ್ಸಲ್ಲಿ, ಅದು ಬಿ ಆರು ಇರಲಿ ಸಿ ಆರು ಇರಲಿ, ಸೊ 1008ಅಲ್ಲಿರೋ ಅಡ್ರೆಸ್ಸಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ ಅನ್ನತ್ತಾನೆ. ಸೊ 1008 ಅಡ್ರೆಸ್ಸಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ನೀವು, 11 ಸ್ಟೋರ್ ಆಗಿದೆ. ಸೊ 11 ಪ್ರಿಂಟ್ ಆಗುತ್ತೆ. ಈ ರೀತಿ ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗಬೇಕು ಅಂದರೆ ಅದರ ಸೈಜ್ನ ಆ್ಯಡ್ ಮಾಡಲೇಬೇಕಲ್ಲ. ಸೊ ಒಂದು ಬ್ಲಾಕಲ್ಲಿ ಅಷ್ಟಿದ್ರೆ ಒಂದು ಸೈಜ್ನ ಆ್ಯಡ್ ಮಾಡಲೇಬೇಕು. ಇವಾಗ ನೀವು ಫ್ಲೋಟ್ ತೊಗೊಳ್ತೀರಾ, ಅದರಲ್ಲಿ ಏನಾದ್ರು 8 ಬೈಟ್ಸ್ ಬೇಕು ಫ್ಲೋಟ್ಗೆ ಅನ್ನೋದಾದರೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಫ್ಲೋಟಲ್ಲಿ ಪಿ ಟಿ ಆರ್ ಪ್ಲಸ್ 8 ಇದೇನಿದೆ, ಪಿ ಟಿ ಆರ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಪ್ಲಸ್ 8 ಆಗುತ್ತೆ. ಅದೇ ರೀತಿ ಕ್ಯಾರೆಕ್ಟರ್ ತಗೊಂಡ್ರೆ ಪಿ ಟಿ ಆರ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಪ್ಲಸ್ 1 ಆಗುತ್ತೆ. ಸೊ ಇದು ಕ್ಯಾರೆಕ್ಟರ್ಗೆ. ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಡೇಟಾ ಸ್ಟ್ರಕ್ಚರ್. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಸೈಜ್ ಆಫ್ ದ್ಯಾಟ್ ಡೇಟಾ ಟೈಪ್. ನೋಡಿ, ಪಿ ಟಿ ಆರ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಪ್ಲಸ್ ಸೈಜ್ ಏನು ಅದು ಡೇಟಾ ಟೈಪ್ದು 4 ಇಲ್ಲಿ ಇಂಟೀಜರು. ಸೊ 4 ಆ್ಯಡ್ ಆಗ್ತಾ ಇದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಅರೇಸ್ ಅಂದರೆ ಸೀಕ್ವೆನ್ಷಿಯಲ್ ಆಗಿ ನೀವು ಸ್ಟೋರ್ ಮಾಡ್ಕೊಂಡು ಹೋಗೋದು ಕಂಟಿಜಿಯಸ್ ಮೆಮೊರಿ ಲೊಕೇಶನ್ಸಲ್ಲಿ. ಸೊ ಇದು ನೋಡಿ, ಕಂಟಿಜಿಯಸ್ ಮೆಮೊರಿ ಲೊಕೇಶನ್ಸ್ ಕಂಟಿನ್ಯೂಸ್ ಆಗಿದೆ. ಸೊ ಫಸ್ಟು 10 ಸ್ಟೋರ್ ಮಾಡಿದ್ವಿ, 11, 12, 13, 14 ಇದನ್ನು ಅರೇ ಅಂತಲೇ ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ ಮಾಡಿದಾಗ ಸೊ ಅರೇ ಜೊತೆ ಹೆಂಗೆ ಲೂಪ್ ಮಾಡ್ತೀರಾ ನೀವು, ಸೊ ಲೂಪ್ ಹೇಗೆ ಮಾಡ್ಬೋದು ಈ ಅರೇನ ಅಂತ ನೀವೇನಾದರೂ ಜಸ್ಟ್ ಥಿಂಕ್ ಮಾಡಿದ್ರೆ ಜಸ್ಟ್ ಈಸಿ ಕಾನ್ಸೆಪ್ಟ್ ಆಯಿತಾ. ಇದು ಈಸಿ ಅಂದರೆ ಈಸಿ ಕಾನ್ಸೆಪ್ಟು. ಓಕೆ ತಗೋಣ, ಇದು ಅರೇ ಅಂತ ಅಂದ್ಕೊಳ್ಳಿ. ಸೊ ಎ ಆರ್ ಆರು ಇಲ್ಲಿಗೆ ಪಾಯಿಂಟ್ ಮಾಡ್ತಿದೆ. ಓಕೆ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಇಲ್ಲ ನಮಗೆ ಸದ್ಯಕ್ಕೆ. ಅರೇ, ಸೊ ಈ ರೀತಿ ಅರೇ ಸ್ಟೋರ್ ಆಗುತ್ತೆ. ನೀವು ಎಲ್ಲೇ ಸ್ಟೋರ್ ಮಾಡಿದ್ರು ಕಂಟಿಜಿಯಸ್ ಮೆಮೊರಿ ಲೊಕೇಶನ್ಸ್ ಮೆಮೊರಿಲಿ ಈ ರೀತಿಯೇ ಸ್ಟೋರ್ ಆಗೋದು, ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗುತ್ತೆ. ಅಂಟಿಲ್ ಇಟ್ಸ್ ಡೈನಾಮಿಕ್. ಸೊ ಡೈನಾಮಿಕ್ ಆದರೂ ನಿಮಗೆ ಒಂದೇ ಸಲ ಕಂಟಿನ್ಯೂಸ್ಸೇ ಇರುತ್ತೆ ಅಂತ ಅಂದ್ಕೊಬಿಡಿ. ಸೊ ಕಂಟಿನ್ಯೂಸ್ ಇದ್ದರೆ ಇವಾಗ ನಾನೇನು ಮಾಡ್ತೀನಿ, ಎ ಆರ್ ಆರ್ನ ಪ್ಲಸ್ ಮಾಡಿದ್ರೆ ಎ ಆರ್ ಆರ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಅದು ಗೊತ್ತಿರ್ಬೋದು ನಿಮಗೆ. ಸೊ ಅರೇದು ಒಂದು ಪಾಯಿಂಟರ್ ಥರ, ಅರೇನ ನೀವು ಒಂದು ಡಿಫೈನ್ ಮಾಡಿದ್ರೆ ಅರೇ ಒಂದು ಪಾಯಿಂಟರ್ ಥರ ವರ್ಕ್ ಆಗುತ್ತೆ. ಸೊ ಅದೇ ರೀತಿ ಎ ಆರ್ ಆರ್ ಪ್ಲಸ್ 1 ಅಂದರೆ ಇಲ್ಲಿಗೆ ಬಂತು ನೋಡಿ, ಎ ಆರ್ ಆರ್ ಪ್ಲಸ್ 1 3ಗೆ ಬರ್ತಿದೆ. ಅದೇ ರೀತಿ ಎ ಆರ್ ಆರ್ ಪ್ಲಸ್ 2 4ಗೆ ಹೋಗುತ್ತೆ. ಅದೇ ರೀತಿ 5ಗೆ 3, 4 ಆ ಥರ ಅಲ್ವಾ. ಸೊ ಈ ರೀತಿ ಇರಬೇಕಾದ್ರೆ ಇದನ್ನು ಎ ಆರ್ ಆರ್ ಪ್ಲಸ್ ಐ ಅಂತ ತಗೊಬಿಟ್ಟು ಎ ಆರ್ ಆರ್ ಪ್ಲಸ್ ಐನ ನಾವು 0ಇಂದ 10 ತನಕ ತೊಗೊಳೋಣ. ಈಗ 10 ಸೈಜ್ ಇದ್ದರೆ ಐನ 0ಇಂದ 10 ತನಕ ತೊಗೊಂಡೋಗೋಣ. ಸೊ ಇಷ್ಟು ಈಸಿ ಆಗುತ್ತೆ ನೋಡಿ. ಸೊ ನಿಮ್ಮ ಅರೇ ಏನಾದರೂ 1 2 3 4 ಅಂತ ಇದೆ. ಸೊ 4 ಸೈಜ್ ಅಲ್ವಾ. ಸೊ ನೀವು ಹೆಂಗೆ ಲೂಪ್ ಬರೀತೀರಾ ಇಲ್ಲಿ, ಫಾರ್
ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ 4, ಐ ಪ್ಲಸ್ ಪ್ಲಸ್ ಏನು ಮಾಡು, ಪ್ರಿಂಟ್ ಮಾಡು ಏನ. ಸೊ ನಾನು ಸಿಂಪಲಾಗಿ ತೊಗೊಬಿಡ್ತೀನಿ, ಇದು ಸುಡೋ ಕೋಡ್ ಥರ ಅಂತ ಅಂದ್ಕೊಳ್ಳಿ. ಅರೇ ಆಫ್ ಐನ ಈ ಥರ ಪ್ರಿಂಟ್ ಮಾಡ್ತಿದ್ರಿ ಮೊದಲು. ಸೊ ಅರೇ ಆಫ್ ಐ ಅಂದರೆ ಫಸ್ಟ್ 0 ಇದ್ದರೆ ಇದು ಪ್ರಿಂಟ್ ಆಗ್ತಿತ್ತು, ನೆಕ್ಸ್ಟ್ ಇದು ಪ್ರಿಂಟ್ ಆಗ್ತಿತ್ತು, ನೆಕ್ಸ್ಟ್ ಇದು ಪ್ರಿಂಟ್ ಆಗ್ತಿತ್ತು, ನೆಕ್ಸ್ಟ್ ಇದು ಈ ಥರ ಇತ್ತು. ಬಟ್ ಇಲ್ಲಿ ನಾವು ಇದನ್ನ ಪಾಯಿಂಟರ್ ಥರ ಯೂಸ್ ಮಾಡ್ತಿಲ್ಲ, ಇದನ್ನ ನಾರ್ಮಲ್ ಏನೋ ಯೂಸ್ ಮಾಡ್ತಿದ್ವು ಆ ಥರ ಇದೆ ಇದು. ಸೊ ನಮಗೆ ಈಗ ಪಾಯಿಂಟರ್ ಥರ ಯೂಸ್ ಆಗಬೇಕು. ಪಾಯಿಂಟರ್ ಥರ ಯೂಸ್ ಆಗಬೇಕು ಅಂದರೆ ಏನು ಮಾಡ್ತೀವಿ ನಾವು, ಜಸ್ಟ್ ಇಲ್ಲಿ ARR ಪ್ಲಸ್ ಐ ಅಂತ ಮಾಡ್ತೀವಿ. ಇದು ಅಲ್ಲಿ ಅಡ್ರೆಸ್ ಕೊಡುತ್ತೆ. ಸೊ ARR ಒಂದು ಪಾಯಿಂಟರ್ ಅಲ್ವಾ, ಪಾಯಿಂಟರ್ನ +1 ಮಾಡಿದ್ರೆ ಇದು 1008ನ ಕೊಡುತ್ತೆ. ಸೊ 1008 ಕೊಡೋದು ಬೇಡ ನಮಗೆ, ಅಲ್ಲಿರೋ ವ್ಯಾಲ್ಯೂ ಬೇಕು ಅಂದರೆ ಏನು ಮಾಡ್ತೀರಾ, ಒಂದು ಸ್ಟಾರ್ ಹಾಕ್ತೀರಾ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಸ್ಟಾರ್ ARR ಪ್ಲಸ್ ಐ. ಸೊ ನೋಡಿ, ಇದು ಪ್ಲಸ್ ಮಾಡಿದ್ರೆ, ಮೈನಸ್ ಮಾಡಿದ್ರೆ ಜಸ್ಟ್ ಸೇಮು. ಇವಾಗ ARR ಪ್ಲಸ್ ಮಾಡಿದ್ರೆ 1004ಅಲ್ಲಿರೋದು 1004 ಬ್ಲಾಕಲ್ಲಿರೋದು 1008ಗೆ ಹೋಗ್ತಿತ್ತಲ್ವಾ. ಇದು ARR ಪ್ಲಸ್ ಮಾಡಿದ್ರೆ, ಅದೇ ರೀತಿ ARR ಮೈನಸ್ ಅಥವಾ PTR ಅಲ್ಲೂ ಸಹ ಇರ್ಬೋದು. ನೀವು ಎಲ್ಲಿ ನೋಡಿದ್ರಿ ಮೈನಸ್ ಮಾಡಿದ್ರೆ 4 ಬ್ಲಾಕ್ಸ್ ಹಿಂದೆ ಹೋಗುತ್ತೆ ಇಂಟೀಜರ್ಗೆ. ಸೊ ಇಂಟೀಜರ್ ಏನಾದ್ರು ತೊಗೊಂಡ್ರೆ ಇಂಟೀಜರ್ದು ಸೈಜ್, ಆ ಸೈಜ್ ಮೇಲೆ ಡಿಪೆಂಡ್ ಆಗೋದು. ಡಿಫ್ರೆಂಟ್ ಆರ್ಕಿಟೆಕ್ಚರಲ್ಲಿ ಡಿಫ್ರೆಂಟ್ ಸೈಜ್ ಇದೆ, 4 ಇರ್ಬೋದು, 8 ಇರ್ಬೋದು, 2 ಇರ್ಬೋದು. ಇಲ್ಲಿ 4 ಅಂತ ತೊಗೊಂಡಿದ್ದೀವಿ. ಸೊ 4 ಹಿಂದೆ ಹೋಗುತ್ತೆ, 4 ಮುಂದೆ ಹೋಗುತ್ತೆ, 1 ಮಾತ್ರ ಹೋಗಲ್ಲ. ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, PTR ಇಸ್ ಈಕ್ವಲ್ ಟು PTR ಪ್ಲಸ್ ಸೈಜ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಡೇಟಾ ಟೈಪ್. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಯಿತು ಅನ್ನೋದಾದರೆ ಇದರಲ್ಲಿ ಈಗ ಪ್ಲಸ್ ಗೊತ್ತಾಯಿತು ನಿಮಗೆ, ಇನ್ಕ್ರಿಮೆಂಟು ಡಿಕ್ರಿಮೆಂಟು ಗೊತ್ತಾಯಿತು, ಹೇಗೆ ವರ್ಕ್ ಆಗ್ತಿದೆ ಅಂತ. ಅದನ್ನು ನಾವು ಅರೇಯಲ್ಲಿ ಒಂದು ಕೋಡ್ ಮಾಡಿ ಒಂದು ಸಲ ಟ್ರೈ ಮಾಡೋಣ. ಸೊ ಅದೊಂದು ನಿಮಗೆ ಗೊತ್ತಾಗ್ಬಿಟ್ರೆ ಫುಲ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಮೂವ್ ಆನ್ ಆಗೋದಾದರೆ ನಾವು ಎಡಿಟ್ ಮಾಡೋಣ. ಸ್ವಲ್ಪ ಹೇಗೆ ಲೂಪ್ಸ್ನ ಹೇಗೆ ನಾವು ಪಾಯಿಂಟರ್ ಮುಖಾಂತರ ಹೇಗೆ ನಾವು ಒಂದು ಅರೇನ ಟ್ರಾವರ್ಸ್ ಮಾಡಿ ಅರೇಲಿರೋ ಎಲಿಮೆಂಟ್ಸ್ನ ಡಿಸ್ಪ್ಲೇ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಏನು ಬೇಕಾಗುತ್ತೆ, ಒಂದು ಅರೇ ಬೇಕಾಗುತ್ತೆ. ಸೊ ಅರೇನ ನಾನು ತೊಗೊಬಿಡ್ತೀನಿ ರಿಯಲಿ ಕ್ವಿಕ್ಲಿ. ಇಂಟೀಜರ್ ಅರೇನ ಮಾಡಿದ್ದೀನಿ, ಅದರೊಳಗೆ 1 2 3 4 5 ಸ್ಟೋರ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ARR ಆಫ್ 1ನ ಪ್ರಿಂಟ್ ಮಾಡ್ತಿದ್ದೀನಿ. ARR ಆಫ್ 1 ಅಂದರೆ ಫಸ್ಟ್ ಇಂಡೆಕ್ಸ್ ಫಸ್ಟ್ ಅಂದರೆ ಸೆಕೆಂಡ್ ಪೊಸಿಷನ್, ಅಂದರೆ ಇಲ್ಲಿ 2 ಪ್ರಿಂಟ್ ಆಗಬೇಕು. ನೋಡೋಣ 2 ಪ್ರಿಂಟ್ ಆಗುತ್ತಾ ಅಂತೇಳಿ. ಸೊ 2 ಪ್ರಿಂಟ್ ಆಗುತ್ತೆ, ಏನಕ್ಕಂದರೆ ಅದು ನಾರ್ಮಲ್ ಆಯಿತಾ. ಸೊ 2 ಪ್ರಿಂಟ್ ಆಗಿದೆ. ಓಕೆ, 1 ಎರರ್ ಅಂತ ಕೊಡ್ತಿದೆ, ಎರರ್ ನೆಕ್ಸ್ಟ್ ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬಂದು ARR ಪ್ಲಸ್ ಇಲ್ಲಿ ARRನ 1 ಅಂತ ನೋಡೋ ಬದಲು ನಾನು ಇನ್ನೊಂದು ಮೆಥಡ್ ಹೇಳ್ಕೊಟ್ಟೆ ನಿಮಗೆ, ಪಾಯಿಂಟರ್ ಮುಖಾಂತರ ಹೇಗೆ ಮಾಡ್ಬೋದು ಅಂತ. ARR ಪ್ಲಸ್ 1 ಮಾಡ್ತೀನಿ, ಇದು ಅಡ್ರೆಸ್ನ ಕೊಡುತ್ತೆ. ಸೊ ಇದನ್ನು ಸಹ ತೋರಿಸ್ಬಿಡ್ತೀನಿ ನಿಮಗೆ. ಇದು P ಅಂತ ತೊಗೋಬೇಕು ಆಗ. ಸೊ ನೋಡಿ, ARR ಪ್ಲಸ್ 1 ಅಡ್ರೆಸ್ನ ಕೊಡ್ತಿದೆ ಇದು. ನೋಡಿ, ಇದು ಅಡ್ರೆಸ್ಸು ARR ಪ್ಲಸ್ 1 ಅಂದರೆ 2 ಎಲ್ಲಿ ಸ್ಟೋರ್ ಆಗಿದೆ ಇಲ್ಲಿ. ಸೊ ನೋಡಿ, 2 ಎಲ್ಲಿ ಸ್ಟೋರ್ ಆಗಿದೆಯಲ್ಲ, ಇದ್ರ ಅಡ್ರೆಸ್ಸು ಅಂದರೆ ಬ್ಲಾಕ್ದು ಅಡ್ರೆಸ್ಸು ನಾವು ಇದು ವೈಟ್ ಬೋರ್ಡ್ ಮೇಲೆ ನೋಡಿದ್ವು ನೋಡಿ, ಅಡ್ರೆಸ್ ಹೆಂಗೆ 1004 ಅಂತ ಇತ್ತು, ಅದೇ ರೀತಿ ಅದರ ಅಡ್ರೆಸ್ಸು ಈ ರೀತಿ ಇರುತ್ತೆ 2ದು. ಸರಿನಾ? ಅದೇ ರೀತಿ ನಾನು ARR ಪ್ಲಸ್ 2 ಮಾಡಿದ್ರೆ ಅದ್ರ ನೆಕ್ಸ್ಟ್ ಅಡ್ರೆಸ್ ಕೊಡುತ್ತೆ. ಅದು ಅದರಿಂದ 4 ಅಷ್ಟೇ ಮುಂದೆ ಹೋಗಿರುತ್ತೆ. ನೋಡಿ, ಇಲ್ಲಿ ಇದು 4 ಇತ್ತು, ಇದು 8 ಆಯಿತು, ನೋ ಚೇಂಜಸ್. ಸೊ ನೋಡಿ 8. ಸೊ ಈ ರೀತಿ ಅದು 4 ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಆ ರೀತಿ ಅದು ಬ್ಯಾಕ್ಗ್ರೌಂಡಲ್ಲಿ ಆ ರೀತಿ ನಡೀತಿದೆ. ಸೊ 4 ಮುಂದೆ ಹೋಗುತ್ತೆ. ಸೊ ಇಲ್ಲೇನು ಮಾಡ್ತೀನಿ ನಾನು, ARR ಪ್ಲಸ್ 2 ಕೊಟ್ಬಿಟ್ಟು ಸ್ಟಾರ್ ಕೊಟ್ಟರೆ ARR ಪ್ಲಸ್ 2 ಅನ್ನೋ ಒಂದು ಅಡ್ರೆಸ್ಸಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ ಅದು ಕೊಡು. ARR ಪ್ಲಸ್ 2 ಅಡ್ರೆಸ್ ಅಂದರೆ 3ದು ಅಡ್ರೆಸ್ಸಲ್ಲಿ ಏನು ಸ್ಟೋರ್ ಆಗಿದೆ, 3ನೇ ತಾನೇ ಸ್ಟೋರ್ ಆಗಿರೋದು. ಸೊ 3ನ ಕೊಡು ಅಂತ ಕೇಳಿದ್ದೀನಿ. ಸೊ 3ನ ಕೊಡು ಅಂತ ನಾನು ರನ್ ಮಾಡಿದ್ರೆ, ಸೊ ನೋಡಿ 3ನೇ ಬರಬೇಕು ಆ್ಯಕ್ಚುಲಿ. ಸೊ ಇದು P ಇತ್ತು, ಇದನ್ನ ಇಂಟೀಜರ್ ಡೇಟಾ ಟೈಪ್ ಆಗಿ ತೊಗೊಬಿಡೋಣ. ರನ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ 3ನೇ ಬರ್ತಿದೆ. ಸೊ ಇದು ಕರೆಕ್ಟಾಗೇ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದನ್ನು ನಾವು ಲೂಪಲ್ಲಿ ರನ್ ಮಾಡೋಣ. ಲೂಪಲ್ಲಿ ಹೇಗೆ ರನ್ ಮಾಡ್ಬೋದು ಅಂತ ನೀವು ಕೇಳೋದಾದರೆ, ಫಾರ್ ಐ ಈಸ್ ಈಕ್ವಲ್ ಇಂಟ್ ಅಂತ ತೊಗೊಂಡು ಇಂಟ್ ಐ ಈಸ್ ಈಕ್ವಲ್ ಟು 0, ಐ ಇದು ಗೊತ್ತಿರುತ್ತೆ ನಿಮಗೆ. ಐ ಲೆಸ್ ದ್ಯಾನ್ ಎಷ್ಟಿದೆ ಎಲಿಮೆಂಟ್ಸು 5 ಇದೆ. ಸೊ ಐ ಪ್ಲಸ್ ಪ್ಲಸ್ ಅಂತ ಕೊಟ್ಟೆ. ಸರಿನಾ? ಕೊಟ್ಟು ಇದನ್ನು ನಾವು ಅಲ್ಲಿಗೆ ತೊಗೊಂಡು ಹೋಗೋಣ. ಓಕೆ, ಹಾಂ. ಸೊ ಇದೇನು ಮಾಡುತ್ತೆ, ARR ಪ್ಲಸ್ 2 ಅಲ್ಲ, ARR ಪ್ಲಸ್ ಐ. ಸೊ ಫಸ್ಟ್ ಇಟ್ರೇಷನಲ್ಲಿ ಏನು ಮಾಡುತ್ತೆ, ಐ 0 ಇರುತ್ತೆ. ಸೊ ಐ 0 ಇದ್ದಾಗ 0th ಪೊಸಿಷನ್ದು ಅಡ್ರೆಸ್ಸು ಅದಕ್ಕೆ ಕೊಡುತ್ತೆ. ಸೊ ಅದರ ಅಡ್ರೆಸ್ಸಲ್ಲಿರೋ ವ್ಯಾಲ್ಯೂ ಏನಿದೆ 1 ಇರುತ್ತೆ, 1 ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ಪ್ರಿಂಟ್ ಮಾಡ್ಕೊಳ್ತಾ ಹೋಗುತ್ತೆ. ಇಷ್ಟೇ ಆಯಿತಾ ಪಾಯಿಂಟರ್ ಅರಿಥಮೆಟಿಕ್ಕು ಆ್ಯಡ್ ಮಾಡ್ತಿದ್ದೀರಾ ಇಲ್ಲಿ. ಸೊ ಅದೇ ರೀತಿ ನೀವು PTR ಪ್ಲಸ್ ಮಾಡಿದ್ರೆ 1 ಹೋಗುತ್ತೆ. ಇಲ್ಲಿ PTR ಪ್ಲಸ್ 1 ಅಂದರೆ
ಮುಂದೆ 4 ಹೋಗುತ್ತೆ, +2 ಅಂದರೆ ಮುಂದೆ 8 ಹೋಗುತ್ತೆ. ಸೊ ಇಂಟು ಅಷ್ಟು ಟೈಮ್ಸ್ ಮುಂದೆ ಹೋಗ್ತಿದೆ. ಸೊ ಅದನ್ನು ನೀವು ತಿಳ್ಕೊಬೇಕಾಗಿರುತ್ತೆ ಇಲ್ಲಿ. ಸೊ ಇದನ್ನು ನಾನು ರನ್ ಮಾಡಿದ್ರೆ 1 2 3 4 5 ನನಗೆ ಬರಬೇಕು. ನೋಡಿ 1 2 3 4 5 ಪ್ರಿಂಟ್ ಆಗಿದೆ. ಸೊ ಇಲ್ಲಿ ನಾನು ಗ್ಯಾಪ್ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ನಿಮಗೆ ಡಿಫ್ರೆನ್ಸ್ ಕಾಣಿಸಲ್ಲ. ಸೊ ಇಲ್ಲಿ ನೋಡಿ 1 2 3 4 5 ಪ್ರಿಂಟ್ ಆಗಿದೆ. ಅದರ ಅಡ್ರೆಸ್ನ ನೋಡೋದಾದರೆ ಇಲ್ಲಿ ವ್ಯಾಲ್ಯೂ ಆಪರೇಟರ್ನ ರಿಮೂವ್ ಮಾಡಿ ಅಷ್ಟೇ. ಸೊ ಅಡ್ರೆಸ್ನ ನೋಡೋಕ್ಕೆ ನೋಡಿ ವ್ಯಾಲ್ಯೂ ಆಪರೇಟರ್ ರಿಮೂವ್ ಮಾಡ್ತೀರಾ, ನೋಡಿ ಈ ರೀತಿ ಅಡ್ರೆಸ್ ಸ್ಟೋರ್ ಆಗಿದೆ. ಓಕೆನಾ. ಸೊ ಇಲ್ಲಿ ನೋಡಿ ಇದು 296 ಇದೆ, ನೆಕ್ಸ್ಟು 300 ಬರುತ್ತೆ, ನೆಕ್ಸ್ಟು 304 ಬರುತ್ತೆ. ನಾವು ಅಲ್ಲಿ 1000 1004 1008 ಇದೇ ರೀತಿ ಅಲ್ಲೂ ಸಹ ಮೆಮೊರಿಲಿ ಸ್ಟೋರ್ ಆಗಿದೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಈ ಕಾನ್ಸೆಪ್ಟು. ಹಿಂದೆ ಮೆಮೊರಿಲಿ ಹೇಗೆ ಸ್ಟೋರ್ ಮಾಡೋದು, ಅದನ್ನು ಹೇಗೆ ರಿಟ್ರೀವ್ ಮಾಡ್ತಿದ್ದೀರಾ. ಪಾಯಿಂಟರೇ ಒಂಥರ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆಯಿತಾ. ಅದು ಯಾಕೆ ಸ್ವಲ್ಪ ಜನ ಕಷ್ಟ ಅಂತಾರೆ ಅಂತ ಗೊತ್ತಿಲ್ಲ. ಸೊ ಇನ್ನೊಂದು ನಿಮಗೆ ಈಸಿ ಮೆಥಡಲ್ಲಿ ನಿಮಗೆ ಇದನ್ನು ತೋರಿಸ್ಬೇಕು ಅನ್ನೋದಾದರೆ ನೋಡಿ, ARR ಏನು ತೊಗೊಳ್ಳೋದು ಬೇಡ, ಇಂಟ್ A = 1 ಅಂತ ತೊಗೊಂಡಿದ್ದೀನಿ, ಸರಿನಾ. ಇಂಟ್ A = 1, ಇಂಟ್ ಸ್ಟಾರ್ PTR = A ಅಂದರೆ ಇದು ಗೊತ್ತಿದೆ ನಿಮಗೆ, ಮತ್ತೆ ಹೇಳೋದು ಬೇಕಾಗಿಲ್ಲ. ಏದು ಅಡ್ರೆಸ್ನ PTRಲ್ಲಿ ಹಾಕೋ, ಪಾಯಿಂಟರಲ್ಲಿ ಹಾಕು ಅಂತ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, PTRನ ಸ್ಟಾರ್ PTRನ ಪ್ರಿಂಟ್ ಮಾಡೋಣ. printf %d PTRನೇ ಪ್ರಿಂಟ್ ಮಾಡೋಣ ಬಿಡಿ, PTRನೇ ಪ್ರಿಂಟ್ ಮಾಡೋಣ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀನಿ, PTR ++ನ +1ನ ಪ್ರಿಂಟ್ ಮಾಡೋಣ. %d PTR +1. ಸೊ ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇರಬೇಕು, 4 ಡಿಫ್ರೆನ್ಸ್ ಇರಬೇಕಲ್ವಾ, ನೋಡೋಣ. ಓಕೆ, ಸ್ಪೇಸ್ ಕೊಟ್ಟಿರಲಿಲ್ಲ ಇಲ್ಲಿ. ನೋಡಿ 2 ಪ್ರಿಂಟ್ ಆಗಿರುತ್ತೆ. ಸೊ ಇದು 112 ಇದೆ, 116 ಇದೆ. ಸೊ 112ಅಲ್ಲಿ A ಸ್ಟೋರ್ ಆಗಿದೆ, ಏದು ಅಡ್ರೆಸ್ಸು PTRಲ್ಲಿ ಇತ್ತು. ಸೊ ಅದನ್ನ PTRಗೆ +1 ಮಾಡಿದಾಗ 112 ಇದ್ದಿದ್ದು 113 ಆಗಲಿಲ್ಲ, ಅದ್ರ ಬದಲು 116 ಆಯಿತು. ಯಾಕೆ, ಅದರ ಸೈಜ್ ಆಫ್ ದ ಡೇಟಾ ಟೈಪು ಮಲ್ಟಿಪ್ಲೈ ಆಗುತ್ತೆ ಅಲ್ಲಿ. ಸೊ ಮೇಯ್ನ್ ಫಾರ್ಮುಲಾನ ನೀವು ಮರಿಲೇಬಾರ್ದು. ಸೊ ಆ ಫಾರ್ಮುಲಾನ ನಿಮಗೆ ನಾನು ಮತ್ತೆ ತೋರಿಸೋದಾದರೆ 1 ಸೆಕೆಂಡ್. ಸೊ ಇದು ಪ್ರೋಗ್ರಾಮ್ ಸಾಕಂತ ಅಂದ್ಕೊತೀನಿ. ಸೊ ಫಾರ್ಮುಲಾನ ಮತ್ತೆ ನಿಮಗೆ ಹೇಳ್ಬಿಡೋದಾದರೆ ಸಿಂಪಲ್ ಆಯಿತಾ. ಇದು ಜಸ್ಟ್ ಸಿಂಪಲ್ ಕಾನ್ಸೆಪ್ಟು, ನೀವು ಜಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಸೊ ನಾವು ಇಲ್ಲಿ ಬರೆಯೋಣ ಅದ್ರ ಫಾರ್ಮುಲಾನ, ಈಸಿ ವೇ. ಸೊ PTRಗೆ +i ಮಾಡ್ತಾಯಿದ್ರೆ ನೀವು, PTRಗೆ +i ಅಂತ ಅಂದ್ಕೊಳ್ಳಿ, i ಮಾಡ್ತಾಯಿದ್ರೆ ಇದೇನಾಗುತ್ತೆ ಅಂದರೆ, ಸೊ PTR = PTR +i ಮಾಡಿದ್ರೆ PTR = PTRಗೆ +i ಟೈಮ್ಸ್ ಆಫ್ ಸೈಜ್ ಆಫ್ ಡೇಟಾ ಟೈಪ್. ಸೊ ಅದೇನಾದ್ರು ಇಂಟ್ PTR ಆಗಿದ್ದರೆ, PTR ಅಂದರೆ ತೊಗೋಬೇಕಂತ ಏನಿಲ್ಲ, ನೀವು ಚಂದನ್ ಅಂತಲೂ ತೊಗೊಂಡ್ರೂ ನಡೆಯುತ್ತೆ. ಸೊ ಇಂಟ್ PTR ಆಗಿದ್ದರೆ ಅದು 4 ಆಗಿರುತ್ತೆ. ಸೊ ಇಂಟೀಜರ್ಗೆ ಇದು ಸರಿನಾ, ಇಂಟೀಜರ್ಗೆ 4 ಆಗಿರುತ್ತೆ. ಅದೇ ರೀತಿ ಫ್ಲೋಟ್ಗೆ 8 ಇರ್ಬೋದು. ಈ ರೀತಿ ಮುಂದೆ ಹೋಗ್ತಾ ಅದು ಜಾಸ್ತಿ ಆಗ್ತಾ ಆಗುತ್ತೆ, ಅಥವಾ 1 ಇರ್ಬೋದು ಕ್ಯಾರೆಕ್ಟರ್ಗೆ, ಈ ರೀತಿ ಇಂಟು ಸೈಜು. ಸೊ ನೀವೇನಾದರೂ PTR ಇಲ್ಲಿ PTR +i ಬದಲು PTR +3 ಅಂತ ಕೊಟ್ಟರೆ ಇದೇನಾಗುತ್ತೆ, PTR +3 ಇಂಟು ಸೈಜ್ ಆಫ್ ಡೇಟಾ ಟೈಪ್ ಇಂಟ್ ಅಂತ ತಗೊಳ್ಳೋಣ. ಸೊ 4 ಅಂದರೆ PTR +12. ಸೊ PTR +12 ಆಗುತ್ತೆ. ಬರೀ PTR +3 ಮಾಡಿಬಿಟ್ರೆ ನೀವು ಆ್ಯಕ್ಚುಲಿ ಇಂಡೈರೆಕ್ಟಾಗಿ ಬ್ಯಾಕ್ಗ್ರೌಂಡಲ್ಲಿ 12 ಮುಂದೆ ಹೋಗ್ತಾ ಇದೆ. ಸೊ ಇಷ್ಟು ಸಿಂಪಲ್ ಆಯಿತಾ. ಸೊ ಇದನ್ನೇ ಪಾಯಿಂಟರ್ ಅರ್ಥಮೆಟಿಕ್ ಅನ್ನೋದು. ಇದರಲ್ಲಿ ತುಂಬ ಮತ್ತೆ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಬರುತ್ತೆ. ಇಷ್ಟು ಸಾಕು ನಾವು ಮುಂದೆ ಹೋಗೋಕ್ಕೆ. ಸೊ ನಿಮಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ನೀವು ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ನನಗೂ ಸಹ ಎಂಕರೇಜ್ಮೆಂಟ್ ಸಿಕ್ಕಿದಾಗುತ್ತೆ. ಆ್ಯಂಡ್ ಲೈಕ್ ಮಾಡಿ ವೀಡಿಯೋನ, ನಿಜವಾಗ್ಲೂ ನಿಮಗೆ ಇದರಿಂದ ಏನಾದರೂ ಯೂಸ್ ಆಗಿದ್ದರೆ ಅಂತ ಹೇಳ್ತಾ, ಇನ್ನು ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿಲ್ಲ, ಅಥವಾ ಫ್ರೆಂಡ್ಸ್ಗೂ ಇಂಟ್ರೆಸ್ಟ್ ಇದ್ದು ಅವ್ರಿಗೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸೊ ಅವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.